ಉಮ್ಮಡಿ ಹೊರಗೆ ಒಂದು ದಿನ ಬೇಯಿಸಿದ್ವಿ. 2ನೇ ದಿನ ಆದ್ಮೇಲೆ ಊರ್ ಕಡೆ ಸ್ವಲ್ಪ ನೆನಪಾಯ್ತು. 3ನೇ ದಿನದಾಗ ಯಾವಾಗ ನಾವು ಊರಿಗೆ ಹೋದಿರ್ವೋ ಅಂತೇಳಿ ಮನಸ್ಸಿನಲ್ಲಿ ಅವ್ರು ಯಾವಾಗ ನಮ್ಮನ್ನು ಡಿಸ್ಚಾರ್ಜ್ ಮಾಡ್ತಾರ ಅಂತ ಹಾಕ್ಯಾಂತ ಕುಂತಿದ್ವಿ. ಡಿಸ್ಚಾರ್ಜ್ ಅಂತ ಹೇಳಿ ಸಾಕು ಅಷ್ಟು ಖುಷಿ ಆಗಿಬಿಟ್ಟಿದ್ವಿ. ಅಂದ್ರೆ ನಮ್ಮೂರಿಗೆ ಬರ್ಬೇಕಾದ್ರೆ ನಮ್ಮೂರಿಗೆ ಸ್ವಂತ ಊರಿಗೆ ಬರ್ಬೇಕಂದ್ರೆ ಅಷ್ಟು ಖುಷಿ ಇರೋದು. ನಿಮಗೆ ಆ ಅನುಭವ ಆಗಿರೋದಿಲ್ಲ ಗೊತ್ತಿಲ್ಲ. ನೀವು ಯಾರನ್ನ ಬೇರೆ ಊರಿಗೆ ಹೋದಾಗ ನಿಮ್ಮ ಊರ ಕಡೆ ನೆನಪಾಗುತ್ತಾ ಇಲ್ವಾ? ಏನ ಇಲ್ಲ ಬಿಡಪ್ಪ ಇಲ್ಲೇ ಬೇಸೈತೆ ಅಂತೇಳಿ ಅದೇ ಇರ್ತದ. ಅದು ಎಷ್ಟು ಚೆನ್ನಾಗಿದ್ರು ನಮ್ಮ ಊರು ನಮಗೆ ಚಂದ, ನಮ್ಮೂರು ನಮಗೆ ನಮ್ಮೂರಿಗೆ ನಮ್ಮ ಮನೆಗೆ ನಾವು ಬರ್ಲೇಬೇಕು. ಯಾರ್ಯಾರ ಮನೆಗೆ ನಾವು ಹೋದ್ರೆ ಎಷ್ಟು ದಿನ ಇರ್ತೀವಿ? ಒಂದಾರ ಮಂದಿ ನಮ್ಮ ಮನೆಗೆ ಬರ್ಬೇಕಲ್ಲ. ಮನೆ ಬಿಟ್ಟು ಹೋದ್ರೆ ಮನೆಗೆ ಬರ್ಬೇಕು, ಹೌದಾ ಇಲ್ಲ? ಮನೆಮ ನಾನ್ ಮನೆ ಬಿಟ್ಟು ಹೋಗಿದ್ದೆ 3 ದಿನ ಇದ್ದೆ. ನಿಂಗೆ ಬಂದಿದ್ದೆ ಸಾಯಂಕಾಲ ಮನೆಗೆ ಬಂದಾಗ ಅಷ್ಟು ಖುಷಿ. ನಮ್ಮ ಮನೆ ವಾತಾವರಣನೇ ಬೇರೆ. ಅಲ್ಲಿಂದ ಈ ಸ್ವೆಟರ್ ಹಾಕೊಂಡಿದ್ದು ಹೊಸಪೇಟೆ ಬರತಾನೆ ತೆಗೆದಿಲ್ಲ, ಹೋಗಿದ್ದು ಹಾಕೊಂಡಿದ್ದು ಸ್ವೆಟರ್ ಅಲ್ಲಿ 3 ದಿನ ಹಂಗೆ ಐತಿ. ಬರಟ್ನಾಗ ಎಲ್ಲಿ ಬಿಚ್ಚಿ ಅಂತಂದ್ರೆ ನಮ್ಮ ಏರಿಯಾಗ ಹೊಸಪೇಟೆಗೆ ಯಾವಾಗ ಬಂದಿವೋ ಅವಾಗ ಕುದಿ ಬರಬೇಕಿತ್ತು. ಅಲ್ಲಿ ತಣ್ಣಗ ಅಷ್ಟು ಕೋಲ್ಡ್. ಈ ಹೊಸಪೇಟೆಗೆ ಬಂದಾಗ ಸ್ವೆಟರ್ ಬಿಚ್ಚಿದೆ. ಅಂದ್ರೆ ನಮ್ಮ ವಾತಾವರಣ ಬಂದಗಳಿಗೆ ನಮ್ಮ ವಾತಾವರಣ ನಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನಮ್ಮ ವಾತಾವರಣ ನಮ್ಗೆ ಏನಾಗ್ಬಿಡುತ್ತೆ, ಅಡ್ಜಸ್ಟ್ ಅಲ್ಲೇ ವಾತಾವರಣ ಅಡ್ಜಸ್ಟ್. ಅದಕ್ಕಾಗಿ ಈಗ ನಮ್ಮದು ಕೂಡ ಊರು ಇದಲ್ಲ. ನಮ್ಮನ್ನ ದೇವರು ಪರಲೋಕದಿಂದ ಇಲ್ಲಿಗೆ ನಮ್ಮನ್ನ ತಾಯಿ ಗರ್ಭದ ಮೂಲಕ ಇಲ್ಲಿ ಕಳಿಸ್ಯಾನಂದ್ರೆ ಇದು ನಮ್ಮೂರು ಅಲ್ಲ. ನಮ್ಮೂರಿಗೆ ಹೋಗ್ಬೇಕು ಅಂತೇಳಿ ಯಾರಿಗಾರ ಮನಸ್ಸಿದೆ? ಮನಸ್ಸಿಲ್ಲ. ಯಾಕಿಲ್ಲ ಅಂದ್ರೆ ನಮ್ಮ ಊರು ನಮಗೆ ನೆನಪಿಲ್ಲ ಅಂತ ಅರ್ಥ. ನಮ್ಮ ಊರು ನಾವು ಮರ್ತಿದ್ವಿ. ನಮ್ಮ ಊರಾಗ ಏನ್ ಮಾಡಿದ್ವಿ? ಕೆಲವ್ರು ನೋಡ್ರಿ ಮರಣಾಂತಗಳಿಗೆ ಭಯ ಪಡ್ತಾರೆ, ಒಬ್ಬೊಬ್ಬರು ಅಳುತ್ತಾರೆ. ಏನಪ್ಪ ಎಲ್ಲ ಬಗ್ಗೆ ಎಲ್ಲ ಹಾಕಿ ಬಿಟ್ಟು ಏನ್ ಮಾಡ್ಬೇಕು ಏನು. ಬೈಬಲಲ್ಲಿ ಭಕ್ತರನ್ನ ನೀವು ಯಾರನ್ನಾದ ನೋಡಿದ್ರೆ ಅವರು ಈ ಭೂಮಿಯನ್ನ ಬಿಟ್ಟು ಹೋಗದೆ ಮೇಲು ಯಾವಾಗ ಓದಿಯವೋ ಅಂತಿದ್ರು ಅವ್ರು. ನಮ್ಮ ಊರಿಗೆ ನಾವು ಯಾವಾಗ ಓದಿವಪ್ಪ, ಬೇಗ ಹೋದ್ರೇನೆ ಚೆನ್ನಾಗಿ ಅಂತೇಳಿ ಅವರು ಕೋರ್ಕೊಳ್ತಾ ಇದ್ರು. ಆ ರೀತಿಯಲ್ಲಿ ನಾವು ಅನ್ಕಂತೀವ ಇಲ್ಲ, ಇನ್ನೊಂದು 4 ದಿನ ಇದ್ರೆ ಬೇಸಿತ್ತು, ಇನ್ನೊಂದು ವರ್ಷ ಇದ್ರೆ ಬೇಸಿತ್ತು, ಇನ್ನು 2 ವರ್ಷ ಇದ್ರೆ ಬೇಸಿತ್ತು ಅಂತ ನಾವು ಅನ್ಕೊಂತೀವಿ. ನಿಜವಾಗ್ಲು ನಮ್ಮ ಊರಿಗೆ ನಾವು ಹೋದ್ರೆ ಚೆಂದ. ನಮ್ಮ ಊರಿಗೆ ನಾವು ಹೋಗಕ್ಕೆ ನಮ್ಮ ಮನಸ್ಸಿರ್ಬೋದು. ನಮ್ಮೂರು ಇದಲ್ಲ ಅಂತ ಗೊತ್ತು ನಮಗೆ. ನಮ್ಮ ವಾಸಸ್ಥಾನ ಯಾವುದು? ನಮ್ಮೂರು ಯಾವ್ದಮ್ಮ ಅಜ್ಜಿ? ಹೇಳು ನೀನೆ, ಕಾಪಿ ಎಲ್ಲ ಮಾಡ್ತಾರಮ್ಮ. ನಮ್ಮೂರು ಯಾವ್ದಮ್ಮ? ಯಾವ ಊರಮ್ಮ? ನಿನ್ನೂರು ಯಾವುದು? ಇಲ್ಲ ಯಾವ್ದೋ ಒಂದು ಸ್ಮಶಾನ. ಅನ್ನ ಸ್ಮಶಾನ. ನಮ್ಮೂರು ಸ್ಮಶಾನ, ಆಕೆ ಸ್ಮಶಾನ ಅಂತ. ಮಹೇಶ್ವರ ನೀರೇನಂತ? ನಮ್ಮೂರು ಯಾವುದು? ನಿನ್ನೂರು ಯಾವುದು? ನನ್ನೂರು ಯಾವುದು? ನಾವೇ ಸ್ವಲ್ಪ ಆಲೋಚನೆ ಮಾಡಿ ಯಾವ ಏನಂತ ಹೇಳಿ ಆಕೆ ಹೇಳಿಲ್ಲ ಅಜ್ಜಿ. ಅದ್ರಾಗ ಯಾವಾಗ ಒಂದು ಊರ ಹೆಸರು ಹೇಳಿ ಆಕೆ ಊರು ಸ್ಪೆಷಲ್. ಅವು ನಮ್ಮ ಭಾಷೆಯಲ್ಲಿ ಸುಡುಗಾಡಿ ಅಂತವಲ್ಲಮ್ಮ. ಹೌದಮ್ಮ, ಅದನ್ನ ನಮ್ಮ ನೀನು ಹೇಳಿದ್ದೆ, ಬೇರೆ ಹೇಳಿದೆ, ಅದನ್ನ ಹೇಳಿದ್ದೆ. ಓಕೆ ಅಕ್ಕ ನೀವೇನಾದ್ರು ನಮ್ಮೂರು ಯಾವುದು? ನಿನ್ನೂರು ಯಾವುದು? ನಿನ್ನೂರು ಬರ್ಬೇಕಂತಿಗೆ ಮಾರಮ್ಮ. ನಿನ್ನೂರು ಯಾವ್ದಮ್ಮ? ಮಾರಮ್ಮ ನಿನ್ನೂರು ಯಾವುದು? ನಿನ್ನೂರು ಯಾವುದು? ಇದಲ್ಲ ಅಂದ್ರೆ ಯಾವ್ದು ಮಂದಿ? ಹಾ ಆಕಿನಲ್ಲ, ಆಕಿನು ಹೇಳ್ಬಿಟ್ಲವಲ್ಲ, ನಿನ್ನ ಕೇಳಬೇಕು. ಆಕಿ ಹೇಳ್ಬಿಟ್ಲವಲ್ಲ. ನಿನ್ನೂರು ಯಾವುದು? ಯಾವಾಗ ಒಂದು ಹೇಳು. ಅವ್ರ ಮನೆಯನ್ನು ಹೇಳು, ಗಂಡನ ಮನೆಯನ್ನು ಹೇಳು. ಯಾವಾಗ ಒಂದು ಹೆಸರು ಹೇಳಿದ್ರೆ ಆಯ್ತಮ್ಮ. ನಿನಗೆ ನಿನ್ನೂರು ಯಾವಾಗಂತ ನಿನಗೆ ಅನ್ನಿಸ್ತದ ಅದು ನೀನು ಹೇಳು. ಯಾವ ಊರು ಹೇಳೋದು? ಯಾಕೋದ್ರೆ ಒಂದು ಏನಿಲ್ಲ. ಮ್ಯಾಕ್ ಹೋದ್ರೆ ಒಂದು ಊರ, ಮ್ಯಾಕ್ ಹೋದ್ರೆ ಒಂದು ಊರು ಇರ್ಬೇಕಲ್ಲ. ಯಾವ ಇದ್ರಾಗ ಯಾರು ಹೇಳಿದ್ರಪ್ಪ? ಅಜಿತ ಯಾವ ಊರಪ್ಪ? ಅಜಿತ್ ಸಣ್ಣ ಅಜಿತ. ನೀನು ಯಾವ ಊರಪ್ಪ? ನಿಮ್ದು ಅರ್ಲೋಕ. ನೀವಪ್ಪ ಇಬ್ಬರು ಅಣ್ಣ ತಂದ್ರ? ಇದೇ ಸೈಜ್ನಾಗ
ಯಾವ ಊರಪ್ಪ? ಪರಲೋಕ. ನೀವು ನಮ್ಮೂರು ಯಾವುದು? ಯಾವೂರು ಅಜಿತ್? ಪರಲೋಕ. ಯಾವೂರು? ಮಹೇಶ್ವರಿ. ನಮ್ಮೂರು ಪರಲೋಕ. ನಮ್ಮೂರು ಯಾವ್ದಮ್ಮ? ಪರಲೋಕ. ಮರೇಮ್ಮ ನಮ್ಮೂರು ಯಾವ್ದ? ಪರಲೋಕ. ಈ ಊರಲ್ಲ ನಮ್ದು. ಸಂಗಂಕಲಲ್ಲ, ನಮ್ದು ಹೊಸೂರು ಅಲ್ಲ, ಅವ್ರದ್ದು ಬೆಂಗಳೂರು ಅಲ್ಲ, ಅವ್ರ ಸ್ವಂತ ಊರು ಪರಲೋಕ. ನಮ್ಮ ಸ್ವಂತ ಊರು ಯಾವುದು? ಈ ಪರಲೋಕದಲ್ಲಿ ಯಾರಾದರೆ ದೇವರದ. ಪರಲೋಕದಲ್ಲಿರುವ ನಮ್ಮ ತಂದೆ ಪ್ರಾರ್ಥನೆ ಮಾಡ್ತೇವೆ. ದೇವರೆಲ್ಲಿದ್ದಾನೆ? ಆ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರು ನಮ್ಮನ್ನು ಎಲ್ಲಿಗೆ ಕಳಿಸಿದ್ದಾನೆ ಅಂತಂದ್ರೆ, ತಾಯಿ ಗರ್ಭದ ಮೂಲಕವಾಗಿ ಫಸ್ಟಿಗೆ ಆದಾಮ ಅವಳನ್ನು ಸೃಷ್ಟಿ ಮಾಡ್ತಾನೆ. ಅವರ ದಾಂಪತ್ಯ ಜೀವನವನ್ನು ಆಶೀರ್ವಾದ ಮಾಡಿ ಅವರ ಗರ್ಭದಿಂದ ನಮ್ಮನ್ನ ಕಳಿಸ್ತಾ ಬರ್ತಾರೆ. ಅದಕ್ಕೆ ಅವ್ರು ತೋರಿಸಿದ ಬಳಿಗೆ ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನ ಈಗ ನಮ್ಮನ್ನ ಎಲ್ಲಿಗೆ ಕಳಿಸಿದಾನೆ? ಈ ಊರು ನಮ್ಮದು. ಎಲ್ಲಿಗೆ ಬಂದಿದ್ವಿ ಈಗ? ಎಲ್ಲಿಗೆ ಬಂದ್ವಿ ಮಾರಮ್ಮ? ಈಗ ನಮ್ಮೂರು ಪರಲೋಕ. ಅಲ್ಲಿಂದ ದೇವ್ರು ನಮ್ಮನ್ನ ಏನ್ ಮಾಡಿದಾನೆ? ಈ ಭೂಮಿಗೆ ಕಳಿಸಿದಾನೆ. ಈಗ ಭೂಲೋಕಕ್ಕೆ ಬಂದಿದ್ದೀವಿ. ಭೂಲೋಕಕ್ಕೆ ಬಂದಿದ್ದೀವಿ. ಈ ಭೂಲೋಕ ನಮಗೇನಲ್ಲ, ಶಾಶ್ವತ ಅಲ್ಲ, ನಮ್ಮ ಊರಲ್ಲ. ಅದೇ ಹಾಡಿನ ಅರ್ಥ ಅದೇ. ಈ ಲೋಕ ನಮಗೆ ಶಾಶ್ವತ ಅಲ್ಲ. ಒಂದ್ಸತಿ ನಮಗೇನಿದೆ? ಮರಣ ಅನ್ನೋದಿದೆ. ಎಲ್ಲರಿಗೂ ಮರಣ ಬರುತ್ತೆ, ಎಲ್ಲರೂ ಸಾಯ್ತಾರೆ. ಈಗ ಸತ್ತ ಮೇಲೆ ಮತ್ತೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಅವ್ರ ಊರಿಗೆ ಅವ್ರು ಹೋಗ್ಬೇಕು. ಈಗ ನಾನು ಶಿವಮೊಗ್ಗ ಹೋಗಿದ್ದೆ, ಮತ್ತೆ ನಮ್ಮ ಊರಿಗೆ ನಾನು ಬಂದೆ. ಇವತ್ತು ಈಶ್ವರ ಕರೆದ್ರು ಇಲ್ಲಿಗೆ ಬಂದೆ. ಮತ್ತೆ ಇಲ್ಲಿಗೆ ಬಂದಿನ ಅಂದ್ರೆ ಇಲ್ಲೇ ಪರ್ಮನೆಂಟ್ ಇಲ್ಲ, ಮತ್ತೆ ನಮ್ಮ ಊರಿಗೆ ನನ್ನ ಮನೆಗೆ ನಾನು ಹೋಗ್ಬೇಕು. ಇದನ್ನ ಮುಗಿಸ್ಕೊಂಡು ಮತ್ತೆ ಹೋಗ್ತೀನಿ. ಅಲ್ಲಿ ಮನೆಗೆ ಹೋದ್ರೆ ಅಲ್ಲೇ ಇಲ್ಲ, ದೇವ್ರ ಕರೆದಾಗ ಹೋಗ್ಬೇಕು. ನಮ್ಮ ಊರು ಯಾವ್ದಂದ್ರೆ ಪರಲೋಕ. ಪರಲೋಕಕ್ಕೆ ಹೋಗ್ಬೇಕು ನಾವೆಲ್ಲರೂ. ನಮ್ಮೂರು ಯಾವುದು? ಪರಲೋಕ. ಅದಕ್ಕೆ ಈ ಲೋಕ ಬುಟ್ಟಗಳಿಗೆ, ಈ ಲೋಕಕ್ಕೆ ಪ್ರಯಾಣ ಮಾಡದೇ ಮರಳಿ ಬರಲಾರ್ದಂತ ಊರಿಗೆ ಹೋಗೋದಂತ ಅರ್ಥ. ಅದಕ್ಕೆ ಮರಳಿ ಬಾರದೂರಿಗೆ ನಿನ್ನ ಪ್ರಯಾಣ ಅಂತೇಳಿ ಒಂದು ಸಾಂಗ್ ಐತಲ್ಲ. ಎಲ್ಲರ ಮರಣಿಸಿದಾಗ, ಈ ಲೋಕದ ಯಾತ್ರೆ ಮುಗಿಸಿದಾಗ ಆ ಸಾಂಗ್ ಇಟ್ಟು ಅವ್ರು ಫೋಟೋ ಹೇಳ್ತಾರೆ. ಹೌದಲ್ಲ? ಓಕೆ. ಈ ಭೂಲೋಕದಲ್ಲಿ ಬಂದಿದ್ದೀವಿ ನಾವೆಲ್ಲರಿಗೆ. ಭೂಮಿ ಮೇಲೆ ಇದ್ದೀವಿ. ಈ ಭೂಮಿ ಮೇಲೆ ಮನುಷ್ಯನ ಜೀವಿತ, ಮನುಷ್ಯನ ನಡವಳಿಕೆ, ಮನುಷ್ಯನ ಬದುಕು ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಆಸೆ ಪಡ್ತಾ ಇದ್ದಾನೆ, ಬಯಸ್ತಾ ಇದ್ದಾನೆ ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ಹೊತ್ತು ತಿಳಿದುಕೊಳ್ಳೋಣ, ಕಲಿಯೋಣ. ಕಲಿಯೋಣ. ನಮ್ಮ ಜೀವಿತದ ವಿಧಾನ ಯಾವ ರೀತಿಯಲ್ಲಿ ಇರುತ್ತೆ, ನಮ್ಮ ಬದುಕು ಯಾವ ರೀತಿಯಲ್ಲಿ ಇರುತ್ತೆ ಎನ್ನುವುದನ್ನ ದೇವರು ಏನು ಸತ್ಯವೇದದಲ್ಲಿ ಬೈಬಲಲ್ಲಿ ಆತನು ಬರೆಸಿದ್ದಾನೆ ಎನ್ನುವಂಥ ವಿಷಯವನ್ನ ಸಂಕ್ಷಿಪ್ತವಾಗಿ ನಾನು ಬೇಗ ಹೇಳೋಕೆ ಹೋಗ್ತೇನೆ. ಯಾಕಂದ್ರೆ ಇರೋದೇ ಸಮಯ ಬಹಳ ಕಡಿಮೆ. ಆ ಕಡಿಮೆ ಸಮಯದಲ್ಲಿ ನಾನು ಬಹಳ ಫಾಸ್ಟ್ ಓದ್ತಿರ್ತೀನಿ. ನಾನು ಫಾಸ್ಟ್ ಹೋಗುವಾಗ ನನ್ನನ್ನು ಯಾರು ಹಿಂಬಾಲಿಸ್ತಾ ಇದ್ದಾರೆ ಅಂತೇಳಿ ನನಗೆ ಗೊತ್ತಾಗುತ್ತೆ. ನೀವು ಅದಕ್ಕೆ ಬಹಳ ಹುಷಾರಾಗಿರ್ಬೇಕು, ಬಹಳ ಎಚ್ಚರಿಕೆ ಇರಬೇಕು. ಅತಿ ಬೇಗ ಕ್ಯಾಚ್ ಮಾಡ್ಕೋಬೇಕು. ಅತಿ ಬೇಗ ಹೇಳುವಂತ ವಿಷಯವನ್ನ ಕ್ಯಾಚ್ ಮಾಡು. ಮಾಡ್ತಾರಾ ಜಿ? ಓಕೆ. ಕೀರ್ತನೆಗಳು ಬರೆದಂತ ಗ್ರಂಥ 15ನೇ ಅಧ್ಯಾಯ 1ನೇ ವಚನ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ತೆಲುಗು ಬೈಬಲ್ ಇಡಮ್ಮ. ನೀನು ತೆಲುಗಿನಲ್ಲಿ ಓದಬೇಕಮ್ಮ. ಮಹೇಶ್ವರಿ, ನಿನಗೆ ತೆಲುಗು ಬರ್ತಾರಮ್ಮ? ಇಲ್ಲಲ್ಲಮ್ಮ, ಬರ್ತಮ್ಮ. ತೆಲುಗು ಬೈಬಲ್ ಓದ್ತೀರಾ? ನೀವೆಲ್ಲ ಓದ, ನಿಮಗೆ ಸಿಕ್ಕರೆ ನೀವು ಓದಮ್ಮ, ಅವ್ರಿಗೆ ಸಿಕ್ಕರೆ ಅವ್ರು ಓದ್ತಾರ. ಕೀರ್ತನೆಗಳು ಬರೆದಂತ ಗ್ರಂಥ 15ನೇ ಅಧ್ಯಾಯ 1ನೇ ವಚನ ಓದಪ್ಪ ಅಜಿತ್. ಯೆಹೋವನೇ,
ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ಯೆಹೋವನೇ ದೇವರೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ಮೊದಲನೆಯ ಪ್ರಶ್ನೆ. ಅಲ್ಲಿ ಪ್ರಶ್ನೆ ಮಾರ್ಕ್ ಇದೆ. ಅಂದ್ರೆ ಪರಲೋಕದಲ್ಲಿರುವಂತ ದೇವರು ಈ ಭೂಮಿಗೆ ನಮ್ಮನ್ನು ಕಳಿಸಿ ಈ ಭೂಮಿಯಲ್ಲಿ ಯೆಹೋವ ದೇವರು ಏನ್ ಮಾಡಿದಾನೆ ಅಂತಂದ್ರೆ ಆತನು ಗುಡಾರವನ್ನ ಹಾಕಿದಾನಂತೆ. ಏನ್ ಹಾಕಿದಾನೆ? ಗುಡಾರ. ಗುಡಾರ ಅಂದ್ರೆ ಏನಮ್ಮ ಸಿಸ್ಟರ್? ಗುಡಾರ ಅಂದ್ರೆ ಏನು? ಗುಡಿಸಿದ ತರ ಇರ್ತದ. ವೆರಿ ಗುಡ್, ಕ್ಯಾಚ್ ಮಾಡಕತ್ತ. ಗುಡಾರ ಅಂದ್ರೆ ಏನು ಬಜಿತ? ಗುಡಿಸ್ಲ ಅಕ್ಕಿ ಹೇಳ್ಬಿಟ್ರ ಅದನ್ನ ಹೇಳ್ದಾರ ಅದನ್ನ ಬಿಟ್ಟು ಇನ್ನೊಂದು ಪದದಲ್ಲಿ ಏನು ಹೇಳ್ಬೋದು? ಸಮಾನ ಪದ. ಇಲ್ಲ ಏನು? ಟೆಂಟ್. ಅದು ಇಂಗ್ಲಿಷ್ ಪದ ಟೆಂಟ್. ಅದೇ ಕನ್ನಡದಲ್ಲಿ ಗುಡಾರ. ಮಹೇಶ್ವರೇ, ಅದನ್ನು ಮೀರಿ ಒಂದು ಶಬ್ದ ಹೇಳೋಗಿದೆ ಈಗ. ಗುಡಾರ ಅಂದ್ರೆ ಏನಮ್ಮ? ಒಂದು ಒಳ್ಳೆ ವರ್ಡ್ ಬರ್ಬೋದು ನಿಮ್ಮ ಬಾಯಲ್ಲಿ. ಏನಂತಾರೆ? ನನಗೆ ಒಂದು ಶಬ್ದ ಬೇಕು. ಒಂದು ಶಬ್ದ ಬೇಕು. ಡೈರಿ. ಡೈರಿ ಅದು ತೆಲುಗು ಪದ. ವೆರಿ ಗುಡ್. ಈ ಶಬ್ದ ಬೇಕಾಗಿತ್ತು. ಏನು? ಮನೆ. ಅಂತ ಹೇಳೋದು ಮುಗಿಸ್ಲಿತ್ತಾರ ಅಂದ್ರೆ ಅದಕ್ಕೆ ಏನಂತಾರೆ? ಮನೆ. ಏನಂತಾರೆ? ಮನೆ. ಈ ಪರಲೋಕದಲ್ಲಿರುವಂತ ದೇವರು ಈ ಭೂಮಿಗೆ ನಮ್ಮನ್ನು ಕಳಿಸಿ ಆ ದೇವರು ಏನ್ ಮಾಡಿದಾನೆ ಅಂತಂದ್ರೆ ಈ ಭೂಲೋಕದಲ್ಲಿ ಒಂದು ಗುಡಾರವನ್ನ, ಒಂದು ಮನೆಯನ್ನ ಏನ್ ಮಾಡಿದಾನೆ? ಏರ್ಪಾಡು ಮಾಡಿದ್ದಾನೆ. ಆ ಮನೆ ಏನಂತಂದ್ರೆ ಗುಡಾರ ಅಂತಿದೆ. ಗುಡಾರ, ಮನೆ, ಮಂದಿರ, ಇವೆಲ್ಲ ಶಬ್ದಗಳು ಬರ್ತವೆ. ಓಕೆ, ಇದೇನಂತಂದ್ರೆ ಯೆಹೋವನ ಗುಡಾರ. ಯೆಹೋವನ ಗುಡಾರ. ಗುಡಾರ ಅಂದ್ರೂ, ಮನೆ ಅಂದ್ರೂ, ಮಂದಿರ. ಓಕೆ, ಈಗ ಈ ಮಂದಿರದಲ್ಲಿ, ಈ ಯೆಹೋವನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ತೆಲುಗಿನಲ್ಲಿ ಓದಮ್ಮ. యెహోవా నీ గుడారములో అతిథిగా ఉండదగినవాడు ఎవరు? ಯೆಹೋವಾ, ಈ ನಿನ್ನ ಮಂದಿರದಲ್ಲಿ, ಈ ನಿನ್ನ ಗುಡಾರದಲ್ಲಿ ಇಳುಕೊಳ್ಳೋದಕ್ಕೆ ಯೋಗ್ಯನು ಯಾರು? ಅಂದ್ರೆ ಈ ಗುಡಾರದಲ್ಲಿ ಆತನ ಮನೆಯಲ್ಲಿ ಇಳ್ಕೊಳ್ಬೇಕಂದ್ರೆ, ಆತನ ಮನೆಯಲ್ಲಿ ವಾಸ ಮಾಡ್ಬೇಕಂದ್ರೆ, ಆ ಮನೆಯಲ್ಲಿ ನಾವು ಇರ್ಬೇಕಂದ್ರೆ ನಮಗೆ ಏನ್ ಬೇಕಂತೆ? ಯೋಗ್ಯತೆ ಬೇಕು. ಯೋಗ್ಯತೆ ಬೇಕು. ಯೋಗ್ಯತೆ ಇಲ್ಲದೆ ಆ ಗುಡಾರದಲ್ಲಿ ವಾಸ ಮಾಡೋದಕ್ಕೆ, ಆತನ ಮನೆಯಲ್ಲಿ ಇರ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಗ್ತಾ ನಾನು ಹೇಳೋದು? ಈಗ ಹಾಗಾದ್ರೆ ಈ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಅಂದ್ರೆ ಯಾವುದು? ತಿಮ್ಮಣ್ಣ, ಒಡಂಬಡಿಕೆಯಲ್ಲಿ ಈ ಯೆಹೋವನ ಗುಡಾರ ಅಂದ್ರೆ ಯಾವುದು? ಯೆಹೋವನ ಗುಡಾರ, ಯೆಹೋವನ ಮಂದಿರ, ಯೆಹೋವನ ಮನೆ ಅಂತೇಳಿ ಯಾವುದು ಕರೀತಾ ಇದ್ದಾರೆ? ಸುಮಣ್ಣ ಅಲ್ಲಲ್ಲ, ಸುಮಣ್ಣ ಹೇಳಿದಾಗ ಮುಂದಿನ ಸರಿ ಪಾಸ್ ಆಗ್ತದೆ. ಯೆಹೋವನ ಗುಡಾರ ಅಂತ ಯಾವುದು ನಂತರ? ಸಿಸ್ಟರ್, ಯೆಹೋವನ ಗುಡಾರ ಯಾವುದು? ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಯಾವ್ದು? ಮಂದಿರ. ಮಂದಿರ ಮಂದಿರ ಅಂತ ಯಾವ್ದು ಕಂತ? ಗುಡಾರ. ಮಂದಿರ
ಅದಕ್ಕಿಂತ ಮುಂಚೆ ಹೇಳಿ ಕರೆಕ್ಟ್. ಅದಕ್ಕೆ ಒಂದು ಬೈಬಲಲ್ಲಿ ಒಂದು ವರ್ಡ್ ಇದೆ, ಒಂದು ಶಬ್ದ ಇದೆ. ಅದನ್ನೇ ಯೆಹೋವನ ಗುಡಾರ, ಯೆಹೋವನ ಮನೆ, ಯೆಹೋವನ ಮಂದಿರ ಅಂತ. ಅದನ್ನ ಏನು ಅಂತಾರೆ ಅಂದ್ರೆ, ದೇವರು ಸೀನಾ ಬೆಟ್ಟದಲ್ಲಿ ಮೋಶೆಗೆ ದೇವರು ಹೇಳ್ತಾರೆ, ನಾನು ಅವ್ರ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ನನಗೆ ಏನ್ ಬೇಕಂತಾನೆ? ಚರ್ಚ್. ಅದು ಇಂಗ್ಲಿಷ್ ಪದ, ಕನ್ನಡದಲ್ಲಿ ಮಂದಿರ, ಮನೆ. ನೀವು ಬೇಸ್ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ತಿಳ್ಕೊಬೇಕು. ಓಕೆನಾ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲಿ ಎಲ್ಲಿ ಅಂತ ಇದ್ದಾನೆ ನನಗೆ ಒಂದು ಮಂದಿರ ಬೇಕಂತೇಳಿ? ವಿಮೋಚನೆ ಕಂಡ 24ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ. ಸ್ವಲ್ಪ ಬೇಗ ಬೇಗ ಓದ್ತಾರೆ. ವಿಮೋಚನೆ ಕಂಡ 24ನೇ ಅಧ್ಯಾಯ 8ನೇ ವಚನ. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಈಗೋ ಈ ಗ್ರಂಥದಲ್ಲಿ ಹೇಳಿರೋ ಎಲ್ಲ ಆಜ್ಞೆಗಳ ಪ್ರಕಾರ 25ನೇ ಅಧ್ಯಾಯ 8ನೇ ವಚನ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು, ನನಗೆ ಒಂದು ದೇವಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾನೆ ದೇವರು. ಆತನು ಪರಲೋಕದಲ್ಲಿದ್ದಾನೆ, ಈ ಭೂಮಿಯಲ್ಲಿ ಮನುಷ್ಯರ ಸಂಗಡ ನಾನು ಇರುವುದಕ್ಕೆ, ನಾನು ಅವ್ರ ಸಂಗಡ ವಾಸ ಮಾಡೋದಕ್ಕೆ ನನಗೆ ಏನ್ ಬೇಕು? ಒಂದು ಮನೆ ಬೇಕು, ನನಗೊಂದು ದೇವಸ್ಥಾನ ಬೇಕು. ಏನ್ ಬೇಕು? ದೇವಸ್ಥಾನ ಬೇಕು ಅಂತ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ ದೇವರು ಆ ಮಾತು? ಮೋಶೆಗೆ ಹೇಳ್ತಾ ಇದ್ದಾನೆ. ದೇವರು ಮೋಶೆಗೆ ಹೇಳ್ತಾ ಇದ್ದಾನೆ, ಆ ಗುಡಾರ, ಆ ಮಂದಿರ ಯಾವ ಅಳತೆಯಲ್ಲಿರ್ಬೇಕು, ಅವು ಯಾವ್ಯಾವ ಸಿಸ್ಟಮ್ ಇರಬೇಕು, ಅದೆಲ್ಲ ನಿಮಗೆ ಗೊತ್ತೈತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಚಿಕನ್ ಜಗ್ಗಿ ಉಂಡಿದ್ಯಾ? ನಿದ್ದೆ ಬರಕೈತಿ ಬಿಟ್ಟದ, ನಿದ್ದೆ ಮಾಡಬೇಡ. ಒಂದ್ ಸ್ವಲ್ಪ ನೀರು ತಾವಪ್ಪ, ನೀರು ಹೋಗುದು. ಯಾರು ನಿದ್ದೆ ಮಾಡ್ತಾರೋ ನೀರು ಹೋಗ್ತಾವ. ನೀವು ವಿಷಯ ಬರೀ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಸುಮ್ಮನೆ ಬರೋದು, ಕುಂದೋದು, ಹೋಗೋದಾಗುತ್ತೆ. ಆ ರೀತಿ ಇರಬಾರ್ದು. ಸಮಯ ವ್ಯರ್ಥ ಆಗಬಾರ್ದು. ಹೇಳಿರ್ತಕ್ಕಂಥ ವಿಷಯಗಳು ಕೂಡ ವ್ಯರ್ಥ ಆಗಬಾರ್ದು. ಇದೆಲ್ಲ ಗಮನದಲ್ಲಿ ಇಟ್ಕೋಬೇಕು, ನಿಮ್ಮ ಮನಸ್ಸಿನಲ್ಲಿ ಅವು ಉಳ್ಕೊಳ್ಳೋದು. ಈಗ ಅಳವಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಅಂದ್ರೆ ಯಾವ್ದಂದ್ರೆ ಯಾವುದು, ಯಾರು ಹೇಳ್ತಾರ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಏನಂತ ಇದ್ದಾರೆ? 38ನೇ ಅಧ್ಯಾಯ 21ನೇ ವಚನ. ದೇವದರ್ಶನ ಗುಡಾರ. ಅದು ಅದು ಬರ್ಬೇಕಂತೇಳಿ ನಾನು ನಿಮ್ನೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ. ಅದನ್ನ ಏನಂತಂದ್ರೆ ದೇವದರ್ಶನ ಗುಡಾರ. ದೇವದರ್ಶನ ಗುಡಾರ. ಈ ದೇವದರ್ಶನ ಗುಡಾರದಲ್ಲಿ, ಈ ಯೆಹೋವನ ಮಂದಿರದಲ್ಲಿ, ಯೆಹೋವನ ಮನೆಯಲ್ಲಿ ಇಳುಕೊಳ್ಳಬೇಕಂದ್ರೆ, ಅಲ್ಲಿ ಅತಿಥಿಯಾಗಿ ವಾಸ ಮಾಡಬೇಕಂದ್ರೆ ಏನ್ ಬೇಕಾಗಿದೆ? ಯಾರು ಬೇಕವರು ವಾಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯಗೆ ಬಂದವರು, ತಮಗಿಷ್ಟ ಬಂದವರು, ಯಾರು ಬೇಕವರು ಆ ಯೆಹೋವನ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಏನ್ ಬೇಕು? ಯೋಗ್ಯತೆ ಬೇಕು. ಇಂಗ್ಲಿಷ್ ಏನಂತಾರೆ? ಕ್ವಾಲಿಫೈಡ್ ಇರಬೇಕು. ಆ ಅರ್ಹತೆ ಇದ್ದವರು ಮಾತ್ರ ಆ ಯೆಹೋವನ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯರು. ಅಮ್ಮ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹೋಗಮ್ಮ, ನಿದ್ದೆ ಮಾಡಿ. ಎಲ್ಲ ನೀನು ಹಂಗ ಅಲ್ಲಿ ಮಾಯ ಮುಚ್ಚಬೇಕದ, ಮಾಯ ಮುಚ್ತಿದ್ದಲ್ಲ. ಯಾಕ ಉಂಡಿವಲ್ಲ, ಅರಬೇಕಲ್ಲ, ತಗೊಂಡೋದು ನಮ್ಮನ್ನ. ನೀನ್ ಕೇಳ್ಬೇಡಪ್ಪ ಈ ವಿಷಯ, ನಿದ್ದೆ ಮಾಡಂತೇಳಿ ತಗೊಂಡೋದು ಹೋಗ್ಬೇಡ. ಅದ್ರ ಜೊತೆಗೆ ತಗೊಂಡು ಹೋಗಕ್ಕೆ ಕುಂತಿರ್ತದ. ಯಾಕಂದ್ರೆ ವಿಷಯಗಳು ಕೇಳಬಾರದು. ದೆವ್ವದ ಆಲೋಚನೆ ಅದೇ. ಯಾವ ದೇವರು ಸಂಬಂಧಪಟ್ಟಂತ ವಿಷಯಗಳು ಯಾರು ಕೂಡ ಕೇಳೋದಕ್ಕೆ ಮನಸ್ಸು ಕೊಡ್ಲಾರ್ದಂಗ್ ಮಾಡ್ತದ ದೆವ್ವ.
ಓಕೆ ಈಗ ನೋಡೋಣ. ಒಳ್ಳೆ ಸಬ್ಜೆಕ್ಟ್ ಇದು, ಒಳ್ಳೆ ವಿಷಯ ಇದು. ಇದು ನಿಮಗೆ ಅರ್ಥ ಆಯ್ತು ಅಂದ್ರೆ ನೀವು ಜೀವನದಾಗ ಪಾವನ ಆಗ್ತದೆ. ಇದು ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಏನರ್ಥ ಅದಕ್ಕೆ ಚೆನ್ನಾಗಿ ಕೇಳಿ. ಅವಕಾಶ ಇದೆ, ಒಳ್ಳೆ ಅವಕಾಶ ಇದೆ, ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಇದೇನಿದು ಮನೆ ಯಾರ್ದು? ಯೆಹೋವನ ಮನೆ. ಈ ಮನೆಯಲ್ಲಿ ಪ್ರವೇಶ ಮಾಡಬೇಕಂದ್ರೆ ಏನ್ ಬೇಕು? ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಯಾವನು ಯೋಗ್ಯನು? ಕೆಳಗಡೆ ಇರಲಿ ಒಂದು ವಚನ ಇದೆ. ನೀವು 15ನೇ ಅಧ್ಯಾಯದಲ್ಲೇ ಇರ್ಬೇಕು. ನನ್ನ ಪಾಠ ಎಲ್ಲ ಇರೋದು ಅದೇ ಅಧ್ಯಾಯದಲ್ಲಿ ಇರ್ಬೋದು. ಒಂದು ಬಳ್ಳು ನೀವು ಅದೇ ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಯೆಹೋವಾ, ದಾವೀದನ ಕೀರ್ತನೆ. ಯೆಹೋವಾ, ನೀ ನಿನ್ನ ಗುಡಾರದಲ್ಲಿ ವಾಸಿಸತಕ್ಕವನು ಯೋಗ್ಯನು ಯಾವನು? ಆ ಗುಡಾರದಲ್ಲಿ ಇಳ್ಕೊಳ್ಳೋದಕ್ಕೆ ಯಾವನು ಯೋಗ್ಯನು? ಆ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರಬೇಕು? ಎಂಥವ್ರು ಇಲ್ಲಿ ಇರ್ತಾರೆ? ಯೆಹೋವನ ಮಂದಿರದಲ್ಲಿ, ಯೆಹೋವನ ಗುಡಾರದಲ್ಲಿ ಎಂಥವ್ರು ವಾಸ ಮಾಡ್ತಾರೆ? ವಾಸ ಮಾಡೋದಕ್ಕೆ ಯೋಗ್ಯತೆ ಬೇಕು. ವಾಸ ಮಾಡೋದಕ್ಕೆ ಏನ್ ಬೇಕು? ಯೋಗ್ಯತೆ ಬೇಕು. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ, ದೇವದರ್ಶನ ಗುಡಾರ. ಈ ಯೆಹೋವನ ದೇವದರ್ಶನ ಗುಡಾರ ಇದನ್ನ ಸ್ಥಾಪನೆ ಮಾಡಿದ್ದಾರು? ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರದ ಸ್ಥಾಪಕ ಯಾರು? ಅದನ್ನ ಯಾರು ಸ್ಥಾಪನೆ ಮಾಡಿದ್ರು? ಸ್ಥಾಪನೆ ಮಾಡಿದ ಅರ್ಥ ಅದನ್ನು ಕಟ್ಟಿದ್ಯಾರು? ಅದನ್ನು ಸ್ಥಾಪನೆ ಮಾಡಿದ್ಯಾರು? ಯಾರಮ್ಮ? ಕಾಯಿಪಲ್ಯ ಮಾರಾಟದಿಂದ ಎಲ್ಲವೂ ಹೋಗ್ಬಿಡ್ತಾರೆ ಅಲ್ಲ. ಈ ಹಳೆ ಒಡಂಬಡಿಕೆಯಲ್ಲಿ ಈ ಯೆಹೋವನ ಗುಡಾರದ ಸ್ಥಾಪಕ ಯಾರು ಅಂತ ಕೇಳ್ತಾ ಇದ್ದೀನಿ. ನನ್ನ ಭಾಷೆ ಅರ್ಥ ಆಗ್ತಾ ಇದೀನ? ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಅರ್ಥ ಆಗುತ್ತಾ ನನ್ನ ಭಾಷೆ? ನಮ್ಮ ರಾಯಚೂರು ಭಾಷೆ ಸ್ವಲ್ಪ ಟಫ್ ಇರ್ತದೆ, ಆದ್ರೂ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ರಾಜೇಶ್ ಎಲ್ಲಿಬೋದ? ರಾಜೇಶ್ ನಿದ್ದೆ ಮಾಡಬಹುದು. ರಾಜೇಶ್ ಸ್ವಲ್ಪ ಕಾಲ್ ಮಾಡೋದು. ರಾಜೇಶ್ ಯಾವ್ದಪ್ಪ? ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರದ ಸ್ಥಾಪಕ ಯಾರು? ತಿಮ್ಮಣ್ಣ. ನೀನು ಮಹೇಶ್ವರಿಗೆಲ್ಲ ಮಾಡ್ಕೊಂಡಿದ್ದೆ. ಎಂತ ಸ್ಟೂಡೆಂಟ್ ಹೆಂಗೆ ಬರೋದು ಗೊತ್ತ? ನಿಮ್ಮ ಬಾಯಲ್ಲಿ ಟಕ್ಕ 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 ಉತ್ತರ ಬರಬೇಕು. ಎಷ್ಟು ವರ್ಷ ಸರ್ವಿಸ್? ಇದೇ ಸರ್ವಿಸ್ ಮಹೇಶ್ವರಿಗೆ ಇದ್ರೆ ಪಟ 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 ಹೊಡಿತಿದ್ವಿ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಸ್ಥಾಪಕ ಯಾರು ಅಂತ ಕೇಳಿದ್ವಿ ನಾವು. ಮೋಶೆ. ವೆರಿ ಗುಡ್. ಸ್ಥಾಪಕ ಯಾರು? ಮೋಶೆ. ಯಾಕಂದ್ರೆ ದೇವರು ಮೋಶೆಗೆ ಹೇಳ್ತಾನೆ. ಮೋಶೆ ಏನ್ ಮಾಡ್ತಾನೆ? ಅವ್ರಿಗೆ ಹೇಳ್ತಾನೆ, ಆ ಎಲ್ಲಾ ಕೆಲಸವನ್ನು ಮುಗಿಸ್ತಾರೆ. ಅವರು ಮುಗಿಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರದ ಸ್ಥಾಪಕ ಯಾರು? ಮೋಶೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಯಾವುದನ್ನ? ಇದು ಹಳೆ ಒಡಂಬಡಿಕೆಯಲ್ಲಿ ನೋಡಿ. ಈಗ ಹೊಸ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಯಾವುದು? ಹೋಗ್ಬೇಡಮ್ಮ. ನಿಮ್ಮ ಮಕ್ಕ ತೊಗೊಂಡು ಮಾಡ್ತಿರ್ಬೇಕು. ಹೊಸ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಯಾವುದು? ಈಗ ಹಳೆ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ದೇವದರ್ಶನ ಗುಡಾರ. ಅದು ಮೊದಲು ಟೆಂಟ್ ಬಟ್ಟೆಯಿಂದ ಇತ್ತು. ಆಮೇಲೆ ಯೆರೂಸಲೇಮ್ ದೇವಾಲಯ ದೊಡ್ಡ ಮಂದಿರ ಆಯ್ತು. ಆದ್ರೆ ಆ ಮಂದಿರದಲ್ಲಿ ದೇವರು ಏನ್ ಮಾಡಿದಾರೆ ಅಂದ್ರೆ ಒಂದು ಸಿಸ್ಟಮ್ ಇದೆ, ಒಂದು ಪದ್ಧತಿ ಇದೆ. ಏನಿದೆ? ಒಂದು ಪದ್ಧತಿ ಇದೆ. ಏನ್ ಆ ಪದ್ಧತಿ? ಯಾರನ್ನ ಹೇಳ್ತಾರೆ ಒಂದ್ಸರಿ. ಈ ಗುಡಾರದ ಒಳಗಡೆ ಪ್ರವೇಶ ಮಾಡ್ಬೇಕಂದ್ರೆ ಒಂದು ಪದ್ಧತಿ ಇದೆ. ಈ ಮಂದಿರದೊಳಗೆ ಪ್ರವೇಶ ಮಾಡ್ಬೇಕಂದ್ರೆ ಒಂದು ಪದ್ಧತಿ ಇದೆ, ಒಂದು ನಿಯಮ ಇದೆ. ಯಾರು ಹೇಳ್ತಾರ ನಿಯಮ? ಒಬ್ಬೊಬ್ರು ಒಂದೊಂದು ಹೇಳ್ಬೇಕು. ಲೇವಿ ವಂಶದವರು,
ಹಾ, ಪ್ರವೇಶ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಇದೆ, ಸುನ್ನತಿ ಒಂದು ಸುನ್ನತಿ. ಮತ್ತೆ ಹಾ, ಒಂದು ಯಜ್ಞ ಇದೆ. ಸಿಸ್ಟರ್ ಹೇಳಿದ್ರು ಏನ್ ಮಾಡ್ಬೇಕು. ಇಲ್ಲಿ ಒಂದು ಗಂಗಾಳ ಇದೆ, ಈ ಗಂಗಾಳದಲ್ಲಿ ಏನಿದೆ, ನೀರಿವೆ. ಅವರು ಲೇವಿ ವಂಶಸ್ಥರಾಗಿರ್ಬೇಕು. ಲೇವಿ ವಂಶ ಅಂದ್ರೆ ಕಂಪಲ್ಸರಿ ಸುನ್ನತಿ ಇರುತ್ತೆ. ಆ ಸುನ್ನತಿ ಉಳ್ಳವರು ಆ ದೇವಾಲಯದೊಳಗೆ ಪ್ರವೇಶ ಮಾಡಬೇಕು. ಅವರು ಯಾಚಕರು ಪ್ರವೇಶ ಮಾಡಬೇಕಂದ್ರೆ ಇದರಲ್ಲಿ ಏನ್ ಮಾಡಬೇಕು, ಮೊದಲು ಇಲ್ಲಿ ತಮ್ಮ ಕೈ ಕಾಲುಗಳನ್ನ ಶುಭ್ರ ಮಾಡಿ ತೊಳ್ಕೊಳ್ಬೇಕು. ಗುಡಾರದೊಳಗೆ ಪ್ರವೇಶ ಮಾಡಂಗಿಲ್ಲ, ಹೆಂಗ್ ಬೇಕಂಗೆ ಪ್ರವೇಶ ಮಾಡಿದ್ರೆ ಏನಾಗ್ತಾರಮ್ಮ? ಸಿಸ್ಟರ್ ಕೇಳ್ತಾ ಇದೀನಿ, ನಿಮಗೆ ಪಾಳಿ ಬಂದ್ರೆ ನೀವು ಹೇಳ್ತಾರೆ. ಒಂದು ವೇಳೆ ಹೆಂಗ್ ಬೇಕಾದ್ರೆ ಹಂಗ ಒಂದು ವೇಳೆ ಪ್ರವೇಶ ಮಾಡಿದ್ರೆ ಯೆಹೋವನ ಗುಡಾರದಲ್ಲಿ, ದೇವದರ್ಶನ ಗುಡಾರದಲ್ಲಿ, ಯೆಹೋವನ ಮಂದಿರದಲ್ಲಿ ತಮಗೆ ಮನುಷ್ಯ ಬಂದಂಗ ತಾವು ಪ್ರವೇಶ ಮಾಡಿದ್ರೆ ಏನಾಗ್ತಾರಮ್ಮ? ಸತ್ತೋದು. ಒಂದು ಪದ್ಧತಿ ಏನಂದ್ರೆ ಅದರೊಳಗೆ ಪ್ರವೇಶ ಮಾಡಿದ್ರೆ ಗಂಗಾಳ ಇದೆ, ಇದರಲ್ಲಿ ಕೈ ಕಾಲುಗಳನ್ನು ತೊಳ್ಕೊಂಡು ಶುಭ್ರ ಮಾಡಿಕೊಂಡು ಪ್ರವೇಶ. ಎಲ್ಲಿಗೆ ಇದು ತೊಗೊಂಡ್ಮೇಲೆ ನೆಕ್ಸ್ಟ್ ಕೆಲಸ ಏನು ಹೇಳುತ್ತೆ. ಇದನ್ನ ಸಿಸ್ಟರ್ ಇವ್ರು ಹೇಳಿದ್ರು, ಹಿಂದೂ ಸಿಸ್ಟರ್ ದೀಪ. ನೆಕ್ಸ್ಟ್ ದೀಪ ಹಾ, ದೀಪ ಸ್ತಂಭ. ದೀಪ ಮುಗಿಸ್ತಾರಾ? ಸ್ತಂಭ. ದೀಪಸ್ತಂಭ. ಹಾ, ಏನಾಯ್ತಲ್ಲ ನೆಕ್ಸ್ಟ್ ಪ್ರೊಸೆಸ್ ಏನು? ದೀಪಸ್ತಂಭ ಹಚ್ಚಿ ಆಮೇಲೆ ದೀಪಾರತಿ ಮಾಡಬೇಕು. ಇಲ್ಲಿ ನೀವು ನಮಗೆ ಟೀಚ್ ಮಾಡಿದ್ರಿ. ಇವ್ರು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ಬೇಕು ಸರ್. ಹೇಳ್ತದೆ ಅಲ್ಲ, ನಮ್ಮ ಟೀಚರ್ ಅಂದ್ರೆ ಹೆಂಗಿರ್ಬೇಕು? ನಿಜವಾಗ್ಲೂ ನಾವು ಇವ್ರ ಕೈಯಲ್ಲಿ ಕಲ್ತಿದ್ವಿ, ನಮಗೆ ಟೀಚ್ ಮಾಡಿದ್ದಾರೆ. ಟೀಚರ್ ಮಹೇಶ್ವರಿ ದೇವಾಲಯದಲ್ಲಿ ಸಿಸ್ಟಮ್ ಏನಿರುತ್ತೆ, ಒಂದು ಯಜ್ಞ ಕೊಂಡ ಇರುತ್ತೆ. ಏನಿರುತ್ತೆ? ಯಜ್ಞ ಕೊಂಡ. ಇಲ್ಲಿ ಯಾವಾಗಲೂ ಬೆಂಕಿ ಇರುತ್ತೆ. ಏನಿರುತ್ತೆ? ಬೆಂಕಿ. ಈ ತೊಳ್ಕೊಂಡು ಬಂದು ಈ ಬೆಂಕಿಯನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ಬೇಕು? ಧೂಪರಾತಿ ಮಾಡ್ಬೇಕು. ಏನ್ ಮಾಡ್ಬೇಕು? ಧೂಪರಾತಿ ಆಗ್ಬೇಕು. ಧೂಪರಾತಿ ಹಾಕೋದ್ರೆ ಏನು? ಇದೇ ಬೆಂಕಿ ತಗೊಂಡು ಹೋಗಿ ಧೂಪರಾತಿ ಹಾಕೋದು. ಧೂಪರಾತಿ ಹಾಕೋದಂದ್ರೆ ಲೋಬನ. ಆ ಲೋಬನವನ್ನ, ಆ ಬೆಂಕಿಯನ್ನು ತೆಗೆದುಕೊಂಡು ಹೋಗಿ ಆ ದೇವಾಲಯದಲ್ಲಿ ಲೋಬನ ಹಾಕಿದ್ರೆ, ಧೂಪರಾತಿ ಮಾಡಿದ್ರೆ ಆ ಹೊಗೆ ಆ ದೇವಾಲಯ ಎಲ್ಲವನ್ನ ಏನ್ ಮಾಡ್ತದೆ? ಆವರಿಸ. ಏನ್ ಮಾಡ್ತದೆ? ಯಾಕಂದ್ರೆ ಅದು ಯೆಹೋವನ ಪರಿಶುದ್ಧವಾದಂಥ ಸ್ಥಳ. ಆ ಸ್ಥಳಗಳಿಗೆ ಪ್ರವೇಶ ಮಾಡಬೇಕಾದ್ರೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು, ಏನ್ ಬೇಕು ಪ್ರವೇಶ ಮಾಡಿಲ್ಲ. ಓಕೆ, ನನ್ನ ಸಬ್ಜೆಕ್ಟ್ ಇದಲ್ಲ, ನಾನು ಇನ್ನು ಮುಂದೆ ಜಗ್ಗಿ ಇದೆ, ಬಹಳ ಇದೆ, ಅಲ್ಲಿ ಹೋಗ್ಬೇಕಾಗಿದೆ. ನೀವು ಇಷ್ಟೇ ಅರ್ಥ ಮಾಡ್ಬೇಕು. ಆ ಧೂಪರಾತಿ ಹಾಕಿದ ಮೇಲೆ ಏನ್ ಮಾಡ್ತಾರೆ? ನೆಕ್ಸ್ಟ್ ಪ್ರೊಸೆಸ್ ಏನು? ಅದು ಗೊತ್ತಿದ್ರೆ ನಿಮ್ಗೆ ಹೊಸ ಒಡಂಬಡಿಕೆ ಪ್ಯಾಟರ್ನ್ ಅತಿ ಸುಲಭವಾಗಿ ಅರ್ಥ ಆಗುತ್ತೆ. ಇದು ಗೊತ್ತಿಲ್ಲ ಅಂದ್ರೆ ಹೊಸ ಒಡಂಬಡಿಕೆ ಪ್ಯಾಟರ್ನ್ ಆಗ್ಬೇಕಂದ್ರೆ ಬಹಳ ಕಷ್ಟ, ಬಹಳ ಕಷ್ಟ. ಈ ಧೂಪರಾತಿ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು? ಏನು ಮಾಡ್ತಾರೆ? ಏನ್ ಮಾಡ್ತಾರೆ? ವಾರ ವಾರ ಏನ್ ಕಲಿತಾ ಇದ್ದಾರೆ, ಏನ್ ಬೋಧನೆ ಮಾಡ್ತಾ ಇದ್ದಾರೆ, ಏನ್ ಅರ್ಥ ಮಾಡಿಕೊಂಡಿರ್ತಾ ಇದ್ರಿ? ಬಹಳ ಕಷ್ಟ. ಹಿಂಗಾದ್ರೆ ಅಭಿವೃದ್ಧಿ ಕಡೆಗೆ ಸಾಗೋದಕ್ಕೆ ಬಹಳ ಕಷ್ಟ. ನೀವು ಬೆಳವಣಿಗೆ ಆಗೋದು ಬಹಳ ಕಷ್ಟ. ನಿಮ್ಮ ಬೆಳವಣಿಗೆ ಕುಂಠಿತ ಆಗಿರೋದಕ್ಕೆ ಕಾರಣ ಇದೆ. ನೀವು ಸರಿಯಾಗಿ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇಲ್ಲ, ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತೀವಿ. ಅದಕ್ಕೆ ಸಂಗನಕಲ್ಲು ಕ್ರಿಸ್ತನ ಸಭೆ ಅಭಿವೃದ್ಧಿ ಆಗಲಾರ್ದಕ್ಕೆ ಕಾರಣ ಇದೆ ಅಂತ ನನಗೆ ಅನಿಸ್ತಾ ಇದೆ. ನಿಜವಾಗ್ಲೂ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡಿದ್ರೆ ಸಭೆ ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಅನುಮಾನ. ಯಜ್ಞ ಸಮರ್ಪಿಸ್ಬೇಕು.
ಯಜ್ಞಗಳನ್ನು ಸಮರ್ಪಿಸಬೇಕು.